ಎಲ್ಲರಿಗೂ ನಮಸ್ಕಾರ. HMP ವೈರಸ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಚಿಕ್ಕ ಪುಟಾಣಿಗಳಿಗೂ ಕೂಡ ಈ HMP ವೈರಸ್ ಬಂದಿದೆ. ಈ HMP ವೈರಸ್ ವಿರುದ್ಧ ಹೋರಾಡ್ತಕ್ಕಂಥ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ನಮ್ಮ ಆಹಾರದಲ್ಲೇ ನಾವು ಅಭಿವೃದ್ಧಿಗೊಳ್ಳಬೇಕು ಹಾಗೂ ಅವುಗಳ ವಿರುದ್ಧ ಹೋರಾಡಬೇಕು. ಅಂಥ ಆಹಾರಗಳು ಯಾವುವು ಅಂದರೆ ರೆಸಿಸ್ಟೆನ್ಸ್ ಪವರ್ನ ಬಿಲ್ಡ್ ಮಾಡ್ತಕ್ಕಂಥ ವಿಟಮಿನ್ ಸಿ. ಬನ್ನಿ ಇವತ್ತು ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಮಾಡ್ತಕ್ಕಂಥ ವಿಟಮಿನ್ ಸಿ ಬಗ್ಗೆ ತಿಳಿಯೋಣ. ವೆಲ್ಕಮ್ ಟು ಹೆಲ್ತ್ ಬೆನಿಫಿಟ್ಸ್ ಚಾನಲ್. ನೀವು ಮೊದಲಿಗೆ ಈ ವಿಡಿಯೋವನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ. ಇವತ್ತಿನ ದಿನ ನಾವು ವಿಟಮಿನ್ ಸಿ ಅಂದರೆ ನಮಗೆ ನೆನಪಿಗೆ ಬರೋದು ಆರೆಂಜ್, ಕಿತ್ತಲೆ ಹಣ್ಣು, ಮೋಸಂಬಿ, ಲೆಮನ್ನು, ಈ ಥರ ನಮಗೆ ನೆನಪಿಗೆ ಬರುತ್ತೆ. ಇವುಗಳನ್ನು ಹೊರತುಪಡಿಸಿ ಇನ್ನೂ ನಮ್ಮ ತರಕಾರಿಗಳಲ್ಲಾಗಿರ್ಬೋದು ಅಥವಾ ಹಣ್ಣುಗಳಲ್ಲಾಗಿರ್ಬೋದು ಯಥೇಚ್ಛವಾಗಿ ವಿಟಮಿನ್ ಸಿಯನ್ನು ನಾವು ಪಡೆದುಕೊಳ್ತೀವಿ. ಹಾಗಾದರೆ ಅಂಥ ಆಹಾರಗಳು ಯಾವುವು ಎಂದು ಇವತ್ತು ತಿಳಿಯೋಣ. 7 ರಿಚ್ ಸಮೃದ್ಧ ಆಹಾರಗಳು ಇವೆ. ವಿಟಮಿನ್ ಸಿ ಇರ್ತಕ್ಕಂಥ ಸಮಗ್ರ ಆರೋಗ್ಯ ಆಹಾರಗಳು ಕೂಡ ಇವೆ. ಈ ವಿಟಮಿನ್ ಸಿಯ ಪ್ರಯೋಜನ ಏನು? ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ರಕ್ತದ ಒತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಮೆದುಳಿನ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಣ್ಣಿನ ಪೊರೆಗಳ ಅಪಾಯವನ್ನು ಸಹ ಇದು ವಿಟಮಿನ್ ಸಿ ಕಡಿಮೆ ಮಾಡುತ್ತದೆ. ಈ ವಿಟಮಿನ್ ಸಿ ಕೊರತೆಯಿಂದ ಆಗ್ತಕ್ಕಂಥ ತೊಂದರೆಗಳು, ಸ್ಕರ್ವಿ ಅಂತಕ್ಕಂಥ ರೋಗ ಬರುತ್ತದೆ. ಇದರ ಲಕ್ಷಣಗಳು ಒಸಡುಗಳಲ್ಲಿ ರಕ್ತಸ್ರಾವ, ಸುಸ್ತು, ಟಯರ್ಡ್ನೆಸ್ಸು ಮತ್ತು ಗಾಯ ವಾಸಿಯಾಗದೇ ಇರುವುದು, ದುರ್ಬಲ, ರಕ್ತಹೀನತೆ ಮತ್ತು ಖಿನ್ನತೆ. ಹಾಗಾದರೆ ನಾವು ತಿಂತಕ್ಕಂಥ ಫುಡ್ಗಳಲ್ಲಿ ವಿಟಮಿನ್ ಸಿ ಇಲ್ವಾ? ಹಾಗಾದರೆ ನಾವು ತಿಂತಕ್ಕಂಥ ಫುಡ್ಡು ಯಾವ್ಯಾವ ಫುಡ್ಡಲ್ಲಿ ಎಷ್ಟೆಷ್ಟು ವಿಟಮಿನ್ ಸಿ ಇರುತ್ತೆ ಅಂತ ಇವತ್ತಿನ ದಿನ ನಾವು ನೋಡೋಣ. ನಮಗೆ ಈ ವಿಟಮಿನ್ ಸಿ ಅಂತಕ್ಕಂಥದ್ದು ಇದು ಒಂದು ನೀರಿನಲ್ಲಿ ಸುಲಭವಾಗಿ ಕರಗ್ತಕ್ಕಂಥ ವಿಟಮಿನ್ ಆಗಿರುತ್ತದೆ. ನಾವು ಇದನ್ನು ಸ್ಟೋರ್ ಮಾಡೋದಾಗಲಿ ಕಲೆಕ್ಟ್ ಮಾಡ್ಕೊಳೋದಾಗಲಿ ದೇಹದಲ್ಲಿ ಆಗೋದಿಲ್ಲ. ಹಂಗಾಗಿ ನಾವು ಡೈಲಿ ನೀಡ್ಸ್ ವಿಟಮಿನ್ಸ್ ಏನು ಬೇಕಾಗುತ್ತೋ ನಮಗೆ ಅದನ್ನು ನಾವು ಎಕ್ಸ್ಟರ್ನಲ್ ಆಗಿ ಫುಡ್ಸು ಮತ್ತು ವೆಜಿಟೇಬಲ್ಸಲ್ಲೇ ಪಡೆದುಕೊಳ್ಳಬೇಕಾಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಕೂಡ ಬ್ಯಾಲೆನ್ಸ್ಡ್ ಡಯಟ್ ಫುಡ್ಡನ್ನು ಮೇಂಟೈನ್ ಮಾಡ್ಬೋದು. ಹಾಗಾದರೆ ವಿಟಮಿನ್ ಸಿ ತೂಕ ನಷ್ಟಕ್ಕೂ ಕೂಡ ಸಹಾಯ ಮಾಡುತ್ತದೆ. ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನಾಯುಗಳಿಗೆ ಆಮ್ಲಜನಕವನ್ನು ಸಾಗಿಸಲು ರಕ್ತಕ್ಕೆ ಕಬ್ಬಿಣದ ಅವಶ್ಯಕತೆ ಬೇಕಾಗುತ್ತದೆ. ಆ ಕಬ್ಬಿಣ ದೇಹ ಹೀರಿಕೊಳ್ಳಲಿಕ್ಕೆ ಈ ವಿಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಸ್ನಾಯುಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹ ಈ ವಿಟಮಿನ್ ಸಿ ಹೆಚ್ಚು ಹೆಲ್ಪ್ ಆಗುತ್ತೆ. ಹಾಗಾದರೆ ನಮಗೆ ದಿನನಿತ್ಯಕ್ಕೆ ಬೇಕಾಗುವ ವಿಟಮಿನ್ ಸಿ 75 ಮಿಲಿಗ್ರಾಮ್ನಿಂದ 90 ಮಿಲಿಗ್ರಾಮ್. ಮಹಿಳೆಯರಿಗೆ 75 ಮಿಲಿಗ್ರಾಮ್, ಪುರುಷರಿಗೆ 90 ಮಿಲಿಗ್ರಾಮ್ ಸಾಕಾಗುತ್ತದೆ. ನಾವು ಹೆಚ್ಚಿಗೆ ವಿಟಮಿನ್ ಎಲ್ಲಿವರೆಗೂ ಸೇವಿಸ್ಬೋದು ಅಂದರೆ ಅಪ್ ಟು 2000 ಮಿಲಿಗ್ರಾಮ್ ಪರ್ ಡೇ ವರೆಗೂ ವಿಟಮಿನ್ ನಾವು ತಿನ್ಬೋದು. ವಿಟಮಿನನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. 75 ಮಿಲಿಗ್ರಾಮ್ನಿಂದ 90 ಮಿಲಿಗ್ರಾಮ್ವರೆಗೂ ಕೂಡ ಅಷ್ಟು ಸಾಕು ನಮ್ಮ ದೇಹಕ್ಕೆ. 1000 ಮಿಲಿಗ್ರಾಮ್ ಪರ್ ಡೇ ಇದಕ್ಕಿಂತ ಜಾಸ್ತಿ ವಿಟಮಿನ್ ಸಿ ತಿಂದರೆ ನಮ್ಮ ಬಾಡಿಯಲ್ಲಿ ಹೋದರೆ ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಎದೆ ಉರಿ, ಹೊಟ್ಟೆ ನೋವು, ಅತಿಸಾರ, ವಾಮಿಟಿಂಗ್ ಸೆನ್ಸೇಷನ್ನು, ಬೇದಿ, ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ. ವಿಟಮಿನ್ ಯುಕ್ತವಾಗಿರ್ತಕ್ಕಂಥ ಆಹಾರಗಳು ಮೊದಲನೇದಾಗಿ ಆಮ್ಲ, ನೆಲ್ಲೆಕಾಯಿ. ಇದರಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ 100 ಗ್ರಾಮ್ಗೆ ನಾವು ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ನಮಗೆ 450ರಿಂದ 600 ಮಿಲಿಗ್ರಾಮ್ ಸಿಗುತ್ತೆ. ಅಂದರೆ ಇದರಲ್ಲಿ ಬೇರೆ ಬೇರೆ ತರಹದ ನೆಲ್ಲೆಕಾಯಿಗಳು ಇರ್ತವೆ. ಅದರ ಪ್ರಕಾರ ಇದು ವಿಟಮಿನ್ಸನ್ನು ಹೊಂದಿರ್ತದೆ. ಏನೇ ಇರಲಿ ನೆಲ್ಲಿಕಾಯಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ 100 ಗ್ರಾಮ್ಗೆ 400 ಮಿಲಿಗ್ರಾಮ್ ವಿಟಮಿನ್ ನಮಗೆ ಸಿಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಹಂಗೆ ತಿನ್ಬೋದು ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡಾದರೂ ತಿನ್ಬೋದು. ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ನಮ್ಮ ದೇಹಕ್ಕೆ ನೇರವಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ಪೇರ್ಲೆ ಹಣ್ಣು, ಗುವಾವ. ಈ ಪೇರ್ಲೆ ಹಣ್ಣಿನಲ್ಲಿರ್ತಕ್ಕಂಥ ವಿಟಮಿನ್ ಸಿ 100 ಗ್ರಾಮ್ಸ್ಗೆ ಕಂಪೇರ್ ಮಾಡಿದ್ರೆ ನಮಗೆ 228.3 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಇದರಲ್ಲಿ ಸಿಪ್ಪೆಯಲ್ಲಿ ಯಥೇಚ್ಛವಾಗಿ ಸಿ ವಿಟಮಿನ್ ಇರೋದ್ರಿಂದ ಈ ಸಿಪ್ಪೆಯನ್ನು ನಾವು ಬಿಸಾಕಬಾರ್ದು. ಇದು ಸಿಪ್ಪೆ ಸಮೇತ ಈ ಪೇರ್ಲೆ ಹಣ್ಣನ್ನು ತಿನ್ನಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದಾಗಿ ಹಸಿ ಮೆಣಸಿನಕಾಯಿ, ಡೊಣ್ ಮೆಣಸಿನಕಾಯಿ ಅಂತ ಕರೀತಾರೆ, ಮತ್ತು ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲಿ,
ರೆಡ್ ಚಿಲ್ಲಿ ಅಂತಲೂ ಕರೀತಾರೆ. ಈ ಟೋಟಲ್ ಆಗಿ ಮೆಣಸಿನಕಾಯಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಅತಿ ಜಾಸ್ತಿ ಆಗಿದೆ 143.7 ಮಿಲಿಗ್ರಾಮ್. ನೋಡಿ, ಹಸಿ ಮೆಣಸಿನಕಾಯಿ ಚಟ್ನಿ ತಿಂತಕ್ಕಂಥವ್ರಿಗೆ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಕೂಡ ವಿಟಮಿನ್ ಸಿ ಇದೆ. ಎಷ್ಟು 143.7 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಒಂದು ಮೆಣಸಿನಕಾಯಿಗೆ ನಾವು ಕಂಪೇರ್ ಮಾಡಿದ್ರೆ 64.7 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಇದನ್ನು ನಾವು ಚಟ್ನಿ ರೂಪದಲ್ಲಿ ಅಥವಾ ಡೈರೆಕ್ಟಾಗಿ ಸಾಲಡ್ಗೆ ಈ ಥರ ಕೂಡ ಕಟ್ ಮಾಡಿಕೊಂಡು ತಿನ್ಬೋದು. ಫೋರ್ತ್ ಬಂದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು 100 ಗ್ರಾಮ್ಗೆ ನಮಗೆ 141 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಇದನ್ನು ನಾವು ಸಣ್ಣಗೆ ಹೆಚ್ಚಿ ಸಾಲಡ್ ರೂಪದಲ್ಲಿ ಕೂಡ ತಿನ್ಬೋದು, ಅಥವಾ ಜೋಳದ ರೊಟ್ಟಿಯಲ್ಲಿ ಅಥವಾ ತಾಲಿಪೆಟ್ಟು ಈ ಥರ ಮಾಡ್ಕೊತಾ ಇರ್ತೀವಲ್ವ, ಅದರಲ್ಲಿ ಕೂಡ ಸಣ್ಣಗೆ ಹೆಚ್ಚಿ ತಿನ್ಬೋದು. ಜಾಸ್ತಿ ಬೇಯಿಸೋದ್ರಿಂದ ವಿಟಮಿನ್ ಸಿ ಲಾಸ್ ಆಗುತ್ತೆ. ಯಾಕಂದರೆ ಮೊದಲೇ ಇದು ಸೆನ್ಸಿಟಿವ್, ಅಂದರೆ ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ನಾವು ಆದಷ್ಟು ಸ್ಟೀಮಲ್ಲಿ ಬೇಯಿಸೋ ಥರ ನೋಡ್ಕೋಬೇಕು. ನೆಕ್ಸ್ಟು ಬ್ರೋಕೋಲಿಯಲ್ಲಿ 100 ಗ್ರಾಮ್ಸ್ಗೆ 89.2 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೊಂಡು ಸಾಲಡ್ ಥರ ಮಾಡ್ಕೊಂಡು ತಿನ್ಬೋದು, ಅಥವಾ ಗ್ರೇವಿ ಥರನೂ ಮಾಡ್ಕೊಂಡು ತಿನ್ಬೋದು. 6th one is ಕಿವಿ ಫ್ರೂಟ್ಸು. ಈ ಕಿವಿ ಫ್ರೂಟ್ಸಲ್ಲಿ ಕೂಡ ಯಥೇಚ್ಛವಾಗಿ ವಿಟಮಿನ್ ಸಿ ಅನ್ನು ಹೊಂದಿದೆ. 100 ಗ್ರಾಮ್ಸ್ಗೆ 92.7 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಇದು ಕೂಡ ಗುಡ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪಪ್ಪಾಯ. ಈ ಪಪ್ಪಾಯದಲ್ಲಿ 60-61 ಮಿಲಿಗ್ರಾಮ್ ವಿಟಮಿನ್ ಸಿ ಸಿಗುತ್ತೆ. ಆರೆಂಜಿಗೆ ಕಂಪೇರ್ ಮಾಡಿದ್ರೆ ವಿಟಮಿನ್ ಸಿ ಪಪ್ಪಾಯದಲ್ಲೇ ಜಾಸ್ತಿ ಇದೆ. ಈ ಪಪ್ಪಾಯವನ್ನು ನಾವು ಈಸಿಯಾಗಿ ಕೂಡ ಇದರದ್ದು ಪ್ರೈಸ್ ವೈಸ್ ನೋಡೋಕ್ಕೋದ್ರೆ ಇದು ತುಂಬಾ ಕಡಿಮೆ ಪ್ರೈಸು ಕಂಪೇರ್ ಟು ಆರೆಂಜ್. ಹಂಗಾಗಿ ನಾವು ಡೈಲಿ ಪಪ್ಪಾಯನ ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ಇನ್ನು ಆರೆಂಜ್, ಲೆಮನ್ ಇದರಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ 53.2 ಮಿಲಿಗ್ರಾಮ್. ನೋಡಿ, ಆರೆಂಜು ಮತ್ತು ಪಪ್ಪಾಯಕ್ಕೂ ಕಂಪೇರ್ ಮಾಡಿದ್ರೆ ಪಪ್ಪಾಯ ಜಾಸ್ತಿ ಇದೆ, ಆರೆಂಜ್ ಕಡಿಮೆ ಇದೆ ವಿಟಮಿನ್ ಸಿ. ಪೈನಾಪಲ್ 47.8 ಮಿಲಿಗ್ರಾಮ್ ಫಾರ್ 100 ಗ್ರಾಮ್ಗೆ. ಕೊನೆಯದಾಗಿ ಹೇಳುವುದೇನೆಂದರೆ, ಈ ಲೆಮನ್ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳಬೇಕು. ನಮ್ಮ ದೈನಂದಿನ ಊಟದ ಪದ್ಧತಿಯಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳಬೇಕು. ಇವು ವಿಟಮಿನ್ ಸಿ ಫೈಟ್ ಮಾಡುತ್ತೆ, ಇನ್ಫೆಕ್ಷನ್ ವಿರುದ್ಧ ಹೋರಾಡುತ್ತೆ, ವೈಟ್ ಶೆಲ್ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಡಯಟಲ್ಲಿ ಇವುಗಳನ್ನು ನಾವು ನಮಗೆ ಎಷ್ಟು ರಿಕ್ವೈರ್ಡ್ ಅಮೌಂಟ್ಸ್ ಆಫ್ ವಿಟಮಿನ್ ಸಿ ಬೇಕೋ ಅಷ್ಟನ್ನು ನಾವು ಡೈಲಿ ರೊಟೀನ್ ಲೈಫಲ್ಲಿ ನಾವು ತಗೋಬೇಕು. ಲೆಮನ್ ವಾಟರ್ ಆದರೂ ಕೂಡ ನಾವು ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಆರೆಂಜ್ ಜ್ಯೂಸ್ ಆದರೂ ಕೂಡ ನಾವು ಸೇವಿಸ್ಬೋದು. ಇಲ್ಲ ನಾವು ಉಪ್ಪಿನಕಾಯಿಯನ್ನು ತಿಂತೀವಿ ಅಂತ, ಉಪ್ಪಿನಕಾಯಲ್ಲಿ ಉಪ್ಪು ಜಾಸ್ತಿ ಇರೋದ್ರಿಂದ ಅಲ್ಲಿ ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಾವು ನೇರವಾಗಿ ಫುಡ್ಡಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಅದರದ್ದು ಎಫೆಕ್ಟ್ ನೇರವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ಮುಂದೆ ಹೇಳೋದೇನೆಂದರೆ, ದೀಸ್ ಫುಡ್ಸ್ ಆರ್ ಮೋರ್ ವಿಟಮಿನ್ ಸಿ ದೆನ್ ಆರೆಂಜ್. ಆಮ್ಲ, ಪೇರ್ಲೆ ಹಣ್ಣು, ಮೆಣಸಿನಕಾಯಿ, ಕಿವಿ ಫ್ರೂಟ್ಸ್, ನುಗ್ಗೆ ಸೊಪ್ಪು, ಬ್ರೋಕೋಲಿ ಮತ್ತು ಪಪ್ಪಾಯ 7 ಆರ್ ದ ವೆರಿ ರಿಚ್ ವಿಟಮಿನ್ ಸಿ ದೆನ್ ಕಂಪೇರ್ ಟು ಆರೆಂಜ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.